ಹಲೋ ಹಲೋ ಯಾರು? ಹಲೋ ನಾನು ಅನಿಲ್ ಮಾತಾಡ್ತಾ ಇರೋದು. ನೋಡಿ ನಿಮ್ಗೆ ಒಂದ್ಸತಿ ಹೇಳಿ ಅರ್ಥ ಆಗಿಲ್ವ? ಎಷ್ಟು ಸತಿ ಹೇಳ್ಬೇಕು ನಿಮಗೆ? ಪದೇ ಪದೇ ಫೋನ್ ಮಾಡಕ್ಕೆ ನನ್ಗೆ ಮತ್ತೆ ನಂಗೆ ನಿಜವಾಗ್ಲೂ ನನಗೆ ಬಿ ಪಿ ರೇಜ್ ಆಗ್ಬಿಟ್ಟು ನನಗೆ ಫೋನ್ ಮಾಡಿದ್ರೆ ನೀವು ಅಲ್ಲ ಏನಕ್ಕೆ ಹಿಂಗೆ ಫೋನ್ ಮಾಡಿದಿರಿ ನೀವು? ಏನು ಉಳ್ದೈತೆ ಅಂತ ಫೋನ್ ಮಾಡಿದಿರಿ ನೀವು? ನಿಮಗೂ ನಮಗೂ ಏನು ಸಂಬಂಧ ಇದ್ದು? ಓ ಬೇರೆ ಬೇರೆ ಫೋನ್ ನಂಬರಿಂದ ಫೋನ್ ಮಾಡೋದ ನೀವು? ಇದೊಳೆ ಸರಿ ಆಯ್ತು, ಇದು ಒಳ್ಳೆ ಯಾಕೆ ಫೋನ್ ಮಾಡಿದಿರಿ? ಅವನ ಪ್ಲೀಸ್ ಕವನ ಯಾಕೆ ಹಿಂಗೆ ಆಡ್ತಾ ಇದೆಯಾ? ನೋಡು, ನಿಮ್ಮ ಅಪ್ಪ ಅಮ್ಮ ನಿನ್ನ ಚೆನ್ನಾಗಿರೋದು ಇಷ್ಟ ಇಲ್ಲ ಅವ್ರಿಗೆ, ಅದಕ್ಕೆ ಹಿಂಗೆ ಆಡ್ತಾ ಇರೋದು. ನಮ್ಗೆ ಏನು ಕಮ್ಮಿ ಆಗಿದ್ದು? ನೋಡು, 10 ಎಕರೆ ಜಮೀನದೆ, ಮನೆ ಅದೇ, ಇಷ್ಟೆಲ್ಲ ಇದ್ರೂ ಮದುವೆ ಮಾಡ್ಕೊಳಕ್ಕೆ ಹಿಂದೆ ಮುಂದೆ ನೋಡಿದ್ರು ಅಂದರೆ ಅವ್ರು ಎಂಥ ತಂದೆ ತಾಯಿ ಅವರು? ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಂತ ಆಸೆ ಪಡ್ಬೇಕು ತಾನೆ ಅವರು? ನಮ್ಮ ತಂದೆ ತಾಯಿ ಬಗ್ಗೆ ಮಾತಾಡಕ್ಕೆ ಹೋಗೈತೆ ನಿಮಗೆ ಮಡುಗು ಫೋನ್ ಯಾಕೆ ಫೋನ್ ಮಾಡಿದ್ದೀನಿ ನನಗೆ? ಮತ್ತೆ ನೀನು ಫೋನ್ ಏನು ಮಾಡೋಣ? ಸುಮ್ಗಿಮ್ ಕೆರೆಕಿಲ್ಲ ಏನಿದು? ಕಂಪ್ಲೇಂಟ್ ಕೊಡ್ಬೇಕಾ ನಿನಗೆ? ಪೊಲೀಸ್ನವ್ರ ಕೈಲಿ ಬಿಡಿಸ್ಬೇಕ ನಾಕ? ಆಗ ಸುಮ್ಮನದಿಯಾ? ಅಲ್ಲ ಕವನ, ನಾನು ಏನೀಗ ಫೋನ್ ಮಾಡಿ ನಿನ್ಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನ? ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತಾ ಇದೀನಿ ಅಂತ ಇದ್ದೇನಾ? ಏನೋ ನನ್ನ ಕಷ್ಟ ನಿನ್ಗೆ ಹೇಳ್ಕೊತಾ ಇದ್ದೀನಿ. ನಂಗೆ ನಿಜಕ್ಕೂ ನೀನು ಮರ್ತಿರೋಕ್ಕಾಯ್ತಿಲ್ಲ. ನೋಡು, ಅದು ಏನು ಖರ್ಚು ಎಲ್ಲ ನಾವೇ ಹಾಕೊಂಡು ಮದುವೆ ಮಾಡ್ಕೊತೀವಿ. ಪ್ಲೀಸ್ ಒಪ್ಕೋ. ನೋಡು, ನೀನು ರಾಣಿ ನೋಡ್ಕೊಳಂಗೆ ನೋಡ್ಕೊತೀನಿ. ನೀನು ನೋಡಿದ್ಮೇಲೆ ನನಗೆ ಇನ್ನು ಬೇರೆ ಹುಡುಗಿ ನೋಡಿದ್ರು ನನಗೆ ಒಪ್ಪಿಗೆ ಆಗಕ್ಕಿಲ್ಲ. ನನಗೆ ನಾನು ಅಷ್ಟು ಹಚ್ಕೊಬಿಟ್ಟಿದ್ದೀನಿ ನಿನ್ನ. ಬರೀ 1 ವಾರ ಫೋನಲ್ಲಿ ಮಾತಾಡೋದಕ್ಕೆ ನೀನು ಬಿಟ್ಟಿರೋಕ್ಕಾಗ್ತಿಲ್ಲ ನನಗೆ, ಗೊತ್ತಾ? ಯಾಕೆ ನಾನು ಅರ್ಥ ಮಾಡ್ಕೋತಿಲ್ಲ ನೀನು? ಪ್ಲೀಸ್ ಆಯ್ತಾ? ಬೇವರ್ಸಿ ನನ್ನ ಮಗನೇ ಫೋನ್ ಮಾಡ್ಕೊ. ಲೋಪ ನನ್ನ ಮಗನೇ, ನಾನೇನೆಲ್ಲ ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ನಿನಗೆ ಸರಿಯಾಗಿ ಇಳಿಸ್ತೀನಿ. ಮುಗ್ದೋಯ್ತು ಎಲ್ಲಮ್ಮ. ಇನ್ನೇನು ಪಟೇಲಪ್ಪ ಅವರೇ ಕ್ಲಿಯರಾಗಿ ಹೇಳೋರಲ್ಲ, ನಾನು ಈ ಮದುವೆ ಕ್ಯಾನ್ಸಲ್ ಅಂತ ಇನ್ಯಾಕೆ ನೀನು ಫೋನ್ ಮಾಡ್ತಿದ್ದೀನಿ ನನಗೆ? ಏನು ಅನ್ಕೊಬಿಟ್ಟಿದ್ದೀಯ? ನನ್ನ ತಂದೆ ತಾಯಿ ಒಪ್ಪಲಿಲ್ಲ ಅಂದಮೇಲೆ ನಾನು ಒಪ್ಪಕ್ಕಿಲ್ಲ. ನಾನು ನನ್ನ ಬೇರೆ ಸಪ್ರೇಟು, ನಿನ್ಗೆ ನಾನು ಬೇರೆ ಸಪ್ರೇಟ್ ಹೇಳ್ಬೇಕಾ? ಅವ್ರು ಬೇರೆ ಹೇಳೋದು ಸಾಕಾಗಿಲ್ಲ, ನಾನು ಹೇಳ್ಬೇಕಾ ನಿನಗೆ? ನನಗೆ ಇಷ್ಟ ಇಲ್ಲ ಅಂತ ಎಷ್ಟು ಸತಿ ಹೇಳ್ಬೇಕು ನಿನಗೆ? 16 ಸತಿ ಹೇಳಾರ. ಬರುವಾದಿಂದ ಫೋನ್ ಮಾಡ್ಕೊಳ್ಳೋ ಲೋಪ ನನ್ನ ಮಗನೇ. ಯಾಕಡೆ ಹೊಡಿತೀನಿ ನಿನಗೆ? ಇನ್ನೊಂದು ಸತಿ ಫೋನ್ ಏನು ಮಾಡಿದ್ರೆ ನೀನು? ಏನು ಅನ್ಕೊಬಿಟ್ಟಿದ್ದೀನಿ ನೀನು? ಏನು ಅನ್ಕೊಬಿಟ್ಟಿದ್ದೀಯ ನೀನು? ಮಾನ ಬರ್ಬೋದಿಲ್ವಾ? ಒಂದು ಸತಿ ಹೇಳಿದ್ರೆ ಅರ್ಥ ಆಗಿಲ್ವ ನಿಮಗೆ? ನಿಮಗೆ ಯೋಗ್ಯತೆಗೆ ಒಂದಿಷ್ಟು ಬೆಂಕಿ ಕಂದರು ನೀವೇ ಸರಿಯಾ ನೀವು? ಅಲ್ಲ ನಮ್ಮನೆ ಹಿಂಗೆ ಓಡ್ತಿದ್ರಿ ಹಿಂಗೆ ಫೋನ್ ಮಾಡ್ಕೊಳ್ಳೋ ಕಟ್ ಮಾಡಕ ನೀನೇನು ಅನ್ಕೊಟ್ಟು ಮಾತಾಡಿ ನೀನು? ಕಟ್ ಮಾಡಿ ಫೋನ್ ಸ್ವಿಚ್ ಆಫ್ ಮಾಡು. ನಿನ್ನ ನಂಬರ್ ಚೇಂಜ್ ಮಾಡು ಮೊದಲು. ಅಲ್ಲಕ್ಕ ಮಗ ನೋಡ್ ಮಗ ಮತ್ತೆ ಫೋನ್ ಮಾಡ್ತಾನೆ. ಫೋನ್ ನಂಬರ್ ಚೇಂಜ್ ಮಾಡು. ಫೋನ್ ನಂಬರ್ ಚೇಂಜ್ ಮಾಡಕ್ಕೆ ಇದ್ದಿ ಅಂತಾನೆ ಎಲ್ಲಕ್ಕೂ OTP ಗೆಲ್ಲ ಮಡಿಕೊಂಡಿರೋದು, ಆಧಾರ್ ಕಾರ್ಡ್ಗೆಲ್ಲವ. ಈ ನಂಬರ್ ಚೇಂಜ್ ಮಾಡಿಬಿಟ್ರೆ ಈಗ ಹೆಂಗೆ ಮಾಡೋದು? ಈಗ ಎಲ್ಲ ನಂಬರ್ ಚೇಂಜ್ ಮಾಡಿಸ್ಬೇಕು. ಅಲ್ಲಿ ಗಂಟ ನೋಡಿ ಇರಬೇಕಲ್ಲ ಇದು. ಸದ್ಯಕ್ಕೆ ಸ್ವಿಚ್ ಆಫ್ ಮಾಡು ನೀನು. ಅಪ್ಪನಿಗೂ ಅಮ್ಮನಿಗೂ ಗೊತ್ತಾದ್ರೆ ತಿರ್ಗಾ ಯಾಕೆ ಫೋನ್ ಮಾತಾಡ್ತಿದ್ದೆ ಅನ್ಕೊಂಡು ನಿನಗೆ ಉಗಿಯೋದು ಚೆನ್ನಾಗಿ ಇಲ್ಲಕಂತ ಕವಿತಾ. ನಾನು ಮಾತಾಡಿದ್ರೆ ಈಗಲೇ ಫೋನ್ ಮಾಡಿರೋದು ಅವನು ಲೋಪ ನನ್ನ ಮಗ. ಹೆಂಗೆ ಫೋನ್ ಮಾಡೋಣ ನೋಡಿ? ಇದಕ್ಕೆ ಹಿಂಗೆ ಒಳ್ಳೆ ಬೆನ್ಗೆ ಬೇತಾಳ್ದಂಗೆ ಆಗೋಗಿದ್ದಾನು. ಮೊದಲೇ ನಂಬರ್ನ ಚೇಂಜ್ ಮಾಡ್ಬಿಡ್ತೀನಿ, ಸುಮ್ಕಿರು. ಆಧಾರ್ ಕಾರ್ಡ್ಗೆಲ್ಲ ಬೇರೆ ನಂಬರೇ ಕೊಟ್ಕೊಳಕಾಯ್ತದೆ. ಅಲ್ಲ ಲೂಜ್ ಬೈಲ್ ಮುನ್ನಕ ಇದಕ್ಕ ಎಲ್ಲ ಬೇಡ ಅಂತಂದ್ರು ಇದೇನು ಹಿಂಗೆ ಆಡ್ತಾ ಇದ್ದಾನು? ಅದೇ ಕಂಪ್ಲೇಂಟ್ ಕೊಡ್ಬೇಕಾಯ್ತದೆ ಅಷ್ಟೇ. ಇವನಿಗೆ ಏನೂ ಇಲ್ಲ. ನಾನು ಹೇಗಿದ್ದಾಗ ಬೆಂಕಿ ನಿಜವಾಗ್ಲೂ ನನಗೆ ಹೊಸಿ ಇದಾಯ್ತಿಲ್ಲ. ನನಗೆ ಏನೋ ಎಂತ ಅಂತ ಭಯ ಆಯ್ತದೆ ನನಗೆ ಪ್ರತಿದಿನವೇ. ಇವನು ಏನಕ್ಕೆ ಹಿಂಗೆ ಆಡ್ತಾನೆ? ಇವನು ಒಳ್ಳೆ ಸೈಕೋ ನನಗೆ ಇವನು ಲೋಪ ನನ್ನ ಮಗ. ಅದೆಲ್ಲಿ ಕಾಯ್ತಾ ಕುಂತಿದ್ನೋ? ಏನು ಮದುವೆ ಆಗಿಲ್ಲ ಏನಿಲ್ಲ, ಹಿಂಗೆ ಓಡ್ತಿಂತ ಕುಂತಾನೆ. ಇನ್ನು ಮದುವೆ ಆಗಿರಂತೂ ನನ್ನ ಜೀವನನೇ ನರ್ಕ ಮಾಡ್ಬಿಡೋನು. ಅವ್ವ ಬರ್ತದೆ, ಏನು ಹೇಳ್ಬೇಡ. ಸರಿ ಆಯ್ತು ಬಿಡು. ಹೇಳಕ್ಕಿಲ್ಲ, ಫೋನ್ ಸ್ವಿಚ್ ಆಫ್ ಮಾಡು. ಮಾಡಿವ್ನಿ. ಅಯ್ಯೋ, ಏನು ಹೊಸಿ ಬಿಸಿಲು ಸುಡ್ತಾ ಇದ್ದಾರವ? ಇದಕ್ಕೆ ಹಿಂಗೆ ಬಿಸಿಲಲ್ಲಿ ಕೂತಿದ್ದೀರಿ? ಏನು ಒಳ್ಳದಲ್ಲ, ಗಾಳಿ ಬತ್ತಿತ್ತಲ್ಲ ಅಂದ್ಬಿಟ್ಟು ಕೂತ್ಕೊಂಡು. ಏನು ಹೊಸಿ ಹೋಗಿ ಪ್ಯಾನ್ ಹಾಕ ಮನೆಗೆ ಹೋಗಿ ಒಂದು ಗಳಿಗೆ ಹೋಗಿ ಮನೆಗೆ ಹೋಗಿ ಕೆಲಸ ಎಲ್ಲ ಆಯ್ತಾ? ಆಯ್ತು ಎಲ್ಲ ಕೆಲಸ. ಸರಿ. ಕಾಲೇಜ್ಗೆ ಯಾವಾಗಿಂದ ಓದಿರವ? ನಾಳೆಕಿಂದ ಓದೋಕಣವ. ಅಪ್ಪನ ಕೇಳುವೆ ಕೆಲ್ಸಕ್ಕೆ ಸೇರ್ಕೊತೀನಿ ಅಂತಿದ್ಲು ಅಂತ. ಅಯ್ಯೋ ಹೋಗು, ಇನ್ನು 2 ವರ್ಷ ಓದಬೇಕು ಅಂದಲ್ಲ, ಹೋಗು ಓದೋಗು. ಅಥವಾ ಕೆಲ್ಸಕ್ಕಾರ ಹೋಗಿರೆ ಸರಿಯಾಗಿರೋದು ಪಾಪ. ಎಲ್ಲಕ್ಕೂ ಪೀಜು ಎಲ್ಲ ತೊಂದರೆ ಆಯ್ತದೆ. ಕರೆಸ್ಪಾಂಡಿಸಲ್ಲಿ ಕಟ್ಕೊಂಡೆ ಕೆಲಸ ಮಾಡ್ಕೊಂಡೆ ಓದ್ಬೋದು ಕಣವ. ಅಯ್ಯೋ ಅದೇನು ನಮ್ಗೆ ಗೊತ್ತಾಗ್ತದವ? ನಮ್ಗೆ ಹೇಳ್ತಾನೆ ನೀನು. ಅದೇನು ನಿಮ್ಮ ಅಪ್ಪನ ಕೇಳ್ಕೊ. ನಿಮ್ಮ ಅಪ್ಪನ ಕೇಳ್ಕೊಂಡು ಅದೇನು ತೀರ್ಮಾನ ತಕವ. ನನ್ಗೆ ಗೊತ್ತಾಗ್ತದ ಬೋಯ್ತದೆ ಆಮೇಲೆ ನಿಮ್ಮ ಅಪ್ಪ. ಸರಿ ಬಿಡು, ಆಯಿತು. ಅಪ್ಪನೇ ಕೇಳ್ಕೊತೀನಿ. ಸರಿ ಆಯಿತು. ಇದು ಹೋಯ್ತಾ ದೊಡವ? ಹೋಯ್ತು. ಇರಾಕ ಅಂದ್ರೆ ಏನು ಹೋಯ್ತೀನಿ ಕಣ್ಣು ನಿಂತ್ಕೊತಾಳು ಸುಮ್ಕೆ. ಇವತ್ತು ಒಂದೇ ಸಿದ್ದಿರ ಆಯ್ತಿಲ್ವಾ? ಅಯ್ಯೋ ಹೋಯ್ತೀನಿ. ಅಣ್ಣಂದೇನೋ ಬರ್ತೀನಿ ಅಂತಂತೆ, ಹೊಲ್ದಾಗ ಕೆಲಸ ಐತಂತೆ. ಏನು ಕೆಲಸಕ್ಕೆ ಬರ್ಬೇಕಂತ ಉಳ್ಕೊಂಡಾರೆ ಅಂತಾರೆ. ಸುಮ್ಮನಿರವ, ಹೋಯ್ತೀನಿ ಅಂದ್ಬಿಟ್ಟಾಗ ಹೋಯ್ತು. ಅಯ್ಯೋ ಆಳಿಗೆ ಒಂಥರ ಗೋಳು, ಸುಮ್ಮನಿರು. ಹಲೋ ಹಲೋ ಹಲೋ, ಯಾರು ಹೇಳಿ? ಕವಿತಾ, ನಾನು ಕಣಪ್ಪ. ನಾನು ಅನಿಲ್ ಮಾತಾಡ್ತಿರೋದು. ಅವ್ಳು ಸ್ವಲ್ಪ ಫೋನ್ ಕೊಡು. ರಾಂಗ್ ನಂಬರ್ ಮಡ್ಗಿ ಫೋನ. ಯಾರವದು? ಯಾರು ಇಲ್ಲ ಕಣವ. ರಾಂಗ್ ನಂಬರ. ಸರಿ ತಡಿ. ನಾಲ್ಕು ಪಟ್ಟೆ ನಾವೆಲ್ಲ ಒಕ್ಕದಾಕ್ತೀನಿ. ಕೆಳತಕ್ಕೆ ಹೋಗ್ತೀನಿ, ಹೋಗಿ ಅಕ್ಕ ಬರ್ತೀನಿ. ಇಲ್ಲೇ ಮನೆ ತಗೋ ಆಗ್ಯಾವ ನೀರವಲ್ಲ ಡ್ರಮ್ಮಲ್ಲಿ. ಅಯ್ಯೋ ಹೋಗು, ಡ್ರಮ್ಮಲ್ಲಿ ಇದ್ರೆ ಇರ್ತವೆ. ಅದೇನೋ ಅಲ್ಲಲ್ಲಿ ಪೈಪ್ ಹೊಡೆದಾಗದೆ. ನಾಳೆಗೆ ನೀರು ಬಿಡೋದು ಕಾಣೆ ಬಣ್ಣ ರೆಡಿ ಮಾಡಿಸಿಲ್ಲ. ನೀರು ಬೇಡ ತೊಳೆಯಕ್ಕೆ. ಹೋಗು, ಅಲ್ಲಿ ಕೆರೆ ತಗೋ ಕಡ ಚೆನ್ನಾಗದೆ. ಬಟ್ಟೆ ಹಚ್ಕೊಬತ್ತೀನಿ, 5 ನಿಮಿಷಕ್ಕೆ ಆಯ್ತದೆ. ಏನು ಜಾಸ್ತಿ ಇಲ್ವಲ್ಲ, ಹೋಗಿ ಸಣ್ಕ ಬಂದ್ಬಿಡ್ತೀನಿ. ಬಿಡು, ನಲ್ಲಿ ನೀರು ಬತ್ತಲ್ಬೇಕ, ನಾವು ಒಗ್ದಾಕ್ತೀವಂತೆ. ಅಯ್ಯೋ ಕೊಡವ, ತಕೊಂಡು ಹೋಯ್ತೀನಿ ನಾನು, ಒಕ್ಕ ಬರ್ತೀನಿ. ಹೋಗಿ ನಂಗಳು ಮನೆಗೆ ಹೋಗಿ. ಸರಿಯವ ಆಯ್ತು. ನಾನು ಫೋನ್ ಮಾಡ್ತಾನೆ. ಅಯ್ಯೋ ಏನು ಮಾಡೋದು ಕವಿತಾ? ಏನು ಮಾಡೋದು? ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ. ಸುಮ್ಮನೆ ಅವನು ಅಪ್ಪನೇ ನೆಮ್ಮದಿಯಾಗ ಅವ್ರೆ. ಅವ್ರು ನೆಮ್ಮದಿ ಹಂಗೆ ಹಾಳು ಮಾಡೋದು. ತಿರ್ಗಾ ಫೋನ್ ಮಾಡ್ತಾನೆ ಅಂದರೆ ಅವ್ರ ನೆಮ್ಮದಿನೂ ಹಾಳಾಯ್ತದೆ. ಏನು ಮಾಡೋದು? ಇದ್ಕೊಂತ ಪರಿಹಾರವೇ ಇಲ್ದಂಗೆ ಆಗೋಗೋದಲ್ಲ. ನಿಜವಾಗ್ಲೂ ತಲೆ ಕೆಟ್ಟೋದಂಗೆ ಆಗದೆ. ಅದು ಎಲ್ಲಂಗೆ ಬೇತಾಳಗೊಳಂಗೆ ನಮ್ಗೆ ಸಿಕ್ಕಾಕೊಂಡ್ರು. ಅದೇನು ಕರ್ಮ ಮಾಡಿದ್ನು.
ಅವ್ವ ನಿಜಕ್ಕೂ ಮದುವೆ ಆಗಿಲ್ಲ ಮುಂಜೆ ಆಗಿಲ್ಲ ಏನು ಈ ಥರ ನರ್ಕ ಅನ್ಬೋಸ್ತಾ ಕುಂತೀನಿ. ಮದುವೆ ಆದ್ರೆ ಇನ್ನೇನು ಕತೆ ಏನು ಆ ಮದುವೆ ಸಾವಸ್ಬೇ ಬೇಡ ಅನ್ಸ್ಬಿಟ್ಟದ ನನಗಂತುವೆ. ಎಲ್ಲರೂ ಈ ಥರ ಲೋಪರ್ ನನ್ನ ಮಕ್ಳಂಗೆ ಆಡಾರ ಸುಮ್ಮನಿರಕ್ಕ ಕಿತ್ತೋದು ನನ್ನ ಮಕ್ಳಂಗೆ ಆಡಾರ ಎಲ್ಲವ ಅದೇನು ಅಂತಿದ್ರಂತ ಹಂಗೆ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ. ಇವ್ರು ಯಾರು ಕಿತ್ತೋದು ನನ್ನ ಮಕ್ಳೇ ಯಾಕನ ಇವರು ಥೂ ಯಪ್ಪ ದೇವರೇ ಭಗವಂತ ಇದೇನು ಹಣೆ ಬರಂದರಕ್ಕ ಹಿಂಗೆ ಏನು ಹಿಂಗೆ ಗೊತ್ತಾಯ್ಕಿಲ್ವಾ? ಅವ್ವ 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 ಹುಚ್ಚು ಹುಚ್ಚು ಬೆಪ್ಪು ಯಾರು ಒಟ್ಟೊಟ್ಟಿಗೆ ಬರ್ಸ್ಬಿಡ್ತಾರೆ ಕಣ್ಬಿಡು ನಿಜವಾಗ್ಲೂ. ಅಯ್ಯೋ ಏನು ಮಾಡಬೇಕೋ ಏನೋ ಒಂದು ತಿಳಿತಿಲ್ಲ ಕಣವ ನನಗಂತುವೆ. ಸಾಕಾದಂಗೆ ಆಗ್ಬಿಟ್ಟದೆ ಸಾಕಾದಂಗೆ ಆಯ್ತದೆ ತಗೆ ಏನು ಮಾಡೋದು. ನಿನ್ನ ನಂಬರ್ಗೂ ಫ್ಯೂಚರ್ ಮಾಡ್ಕೊಂಡಿರಕ್ಕಂತವೆ ಎಲ್ಲ ನಂಬರ್ನೂ ಹಿಂಗೆ ಆಡೋರು ಹೆಂಗೆ ಮಾಡೋದು? ಸುಮ್ಮನೆ ಏನಾರ ಒಂದು ವ್ಯವಸ್ಥೆ ಮಾಡೋಕ್ಕಾಯ್ತದೆ. ನೀನು ತಲೆ ಕೆಡ್ಸ್ಕೊಬೇಡ. ಅವ್ವ ಅಪ್ಪನಿಗೆ ವಿಷಯ ಗೊತ್ತಾಗೋದು ಬೇಡ. ಸುಮ್ಮನೆ ಟೆನ್ಷನ್ ಆಯ್ತಾರೆ. ಏನಾದ್ರು ಒಂದು ಮಾಡೋಕ್ಕಾಯ್ತದೆ ಸುಮ್ಮನೆ ಇರಕ್ಕ ನೀನು ಬೇಜಾರು ತಿಳ್ಕೊಬೇಡ. ಏನು ಮಾಡೋದು ಏನೋ ಅಲ್ಲ ಇದು ಏನವ ಹಿಂಗೆ ಈ ಥರ ಹೊಟ್ಟೆ ಉರ್ಸ್ಬೇಡ್ದು ಮನ್ಸ. ಅಲ್ಲ ಪಟೇಲಪ್ಪರೇ ಫೋನ್ ಮಾಡಿ ಮದುವೆ ಮಾಡೋಕ್ಕಿಲ್ಲ ಅಂತ ಅಂದ್ರೆ ಕ್ಯಾನ್ಸಲ್ ಅಂತ ಹೇಳೋರೆ. ನೀನು ನನ್ನ ಮಗ ಹಿಂಗೆ ಫೋನ್ ಮಾಡ್ತಾ ಕುಂತಾನಲ್ಲ. ಅಯ್ಯೋ ಕಾಣೆ ಕನಕ ನಿಜವಾಗ್ಲೂ ಏನು ಕತೆ ಏನೋ ಒಂದು ಅರ್ಥ ಆಯ್ತಿಲ್ಲ ಕಣ ಹೋಗು. ಎಂಥ ಜನಗಳ ಏನೋ ಕಷ್ಟ ಸುಖನೇ ಅರ್ಥ ಮಾಡ್ಕೊಳಿಕ್ಕಿಲ್ವಲ್ಲ. ಎಲ್ಲ ಜೊತೆಲಿ ಅಕ್ಕನ ಜೊತೆಲಿ ಹುಟ್ಟವ್ರಲ್ಲ ಇವರು. ನಮ್ಮ ಅಕ್ಕನಿಗೆ ಎಂತ ಪರಿಸ್ಥಿತಿ ಬಂದಿದ್ರೆ ಹೆಂಗಾಗಿತ್ತು ಏನು ಅಂತ ಯೋಚನೆ ಮಾಡ್ಬೇಕಾನೆ ಇವನು ಲೋಪ ನನ್ನ ಮಗ. ನಮ್ಮಂಗೆ ಅಂತ ಯೋಚನೆ ಮಾಡೋದು ಇವೆಲ್ಲ ಅದಾವ. ನಮ್ಮಂಗೆ ಅಂತ ಯೋಚನೆ ಮಾಡಕ್ಕದ್ದವಕ್ಕೆ ಸಣ್ಣ ಎಕ್ತಿ ಬಾಯ್ ಮುನ್ನಕ ಬಾ ಒಂದೊಂಥರದ್ರ ಹೊಟ್ಟೆ ಉರ್ಸಾಕಿಲ್ಲ ಕಣ. ಥೂ ಏನಕ್ಕವಳೆ ಬೇನ್ಗತ್ತು ಬೇತಾಡಗಳು ಸಿಕ್ಕಾಕ್ಬಿಟ್ವಲ್ಲ. ಇದನ್ನ ನಾವೇ ಹಂಗಾರ ಮಾಡಿ ಡೀಲ್ ಮಾಡಲೇಬೇಕು. ಸುಮ್ಮನೆ ಅಪ್ಪ ಒಂದು ಟೆನ್ಷನ್ ಕೊಡೋದು ಬೇಡ. ಈ ವಿಷಯ ಅವ್ರು ಗೊತ್ತಾಗೋದು ಬೇಡ ಕಣ್ಬಿಟ್ಟು. ಸರಿ ಬಿಡು ಆಯ್ತು ಏನು ಟೆನ್ಷನ್ ತಗೊಳಕ್ ಹೋಗಬೇಡ. ಏನಾದ್ರು ಪರಿಹಾರ ನಾವೇ ಹುಡ್ಕಾಯ್ತದೆ ಬಿಡಕ್ಕ. ಬೇಜ ತಿಳ್ಕೊಬೇಡ ನೀನು ಸುಮ್ಮನೆ ಇರಕತ್ತಾಗೆ. ಆಯ್ತು ಸರಿ ಆಯ್ತು. ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ. ಇಲ್ಲಿ ಏನು ಈ ಸಮಸ್ಯೆಯಿಂದ ನಮಗೆ ಹೊರ ಬರೋಕ್ಕೆ ಆಯ್ತೇನೆ ಇಲ್ಲ. ಪದೇ ಪದೇ ಫೋನ್ ಮಾಡಿ ನಮಗೆ ಬರೀ ಟಾರ್ಚರ್ ಕೊಡೋದೇ ಆಗೋಗದೆ. ಏನು ಮಾಡಬೇಕು ಅಂತಲೇ ನಮಗೆ ಗೊತ್ತೇ ಆಯ್ತಾ ಇಲ್ಲ. ಏನು ಮಾಡೋದು ಏನು ಅಂತಲೇ ಗೊತ್ತಾಯ್ತಾ ಇಲ್ಲ. ಸುಮ್ಮನೆ ಒಳ್ಳೆ ತಲೆನೋವು ಪದೇ ಪದೇ ಫೋನ್ ಮಾಡೋದು ಹಿಂಗೆ ನಮ್ಮ ಟಾರ್ಚರ್ ಕೊಡ್ತಾ ಕುಂತವನೆ. ನಾವು ಬೇಡ ಅಂತ ಹೇಳಿ ಎಲ್ಲ ಈ ಮದುವೆ ಇದ್ಕು ಯಾವ ಸಮಾಧಾನ ಇಲ್ಲ. ಮದುವೆನೇ ಮುರಿದಾಕಿದ್ಮೇಲೆ ಇನ್ಯಾಕೆ ಮಾಡಬೇಕು ನಮಗೆ ಅವ್ರ ಫೋನ? ಏನಿದು ಕತೆ ಅಂತಲೇ ಅರ್ಥ ಆಯ್ತಲ್ಲ ನನಗಂತೂ. ತಲೆ ಕೆಟ್ಟಿ ಕೆರೆ ಹಿಡ್ದಂಗೆ ಆಗ್ಬಿಟ್ಟದೆ. ಥೂ ಏನು ಮಾಡಬೇಕು ಈಗ? ಹೂವು ಅಪ್ಪನಿಗೆ ಗೊತ್ತಾದರೆ ಏನಾರು ತಿರ್ಗಾ ಅವರು ಟೆನ್ಷನ್ ತಗೋತಾರೆ. ಇದನ್ನ ಏನಾರು ಮಾಡಿ ನಾವೇ ಡೀಲ್ ಮಾಡಲೇಬೇಕು. ಇಲ್ದವಾಗಿದ್ರೆ ಇವ್ರ ಬುದ್ಧಿ ಕಲ್ಸಕ್ಕಂತೂ ಅಸಾಧ್ಯ. ಏನು ಮಾಡಬೇಕು ಎಂತ ಮಾಡಬೇಕು ಅಂತ ಒಂದು ಗೊತ್ತಾಯ್ತಿಲ್ಲ ಕಣ್ರಪ್ಪ ನನಗಂತೂ. ಏನು ಮಾಡೋಣ ಏನು ಎಂತು ಅಂತವ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಹೇಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಹಾಗೆ ಅನುಬಂಧದ ಅಲೆಗಳು ವಿಡಿಯೋ ಹೆಂಗೆ ಅನಿಸ್ತಾ ಇದ್ದು ಏನು ಅಂದ್ಬಿಟ್ಟು ದಯವಿಟ್ಟು ನಿಮ್ಮ ಅನಿಸಿಕೆ ತಿಳಿಸಿ. ಸರಿರಪ್ಪ ಸರಿ ಮತ್ತೆ ಬರೋವ್ರಾ? ನಮಸ್ಕಾರ. ಸೋಪ್ ಎಲ್ರಲ್ಲ ಅಲ್ಲಿ ಮೇಗಿದ್ರು ಕಡೆದ ಮೇಲೆ ಇರ್ಬೇಕು ನೋಡು. ಒಂದು ಹೊಡೆದಿಲ್ಲ ಸೋಪೆ ಕಡೆದ ಮೇಲೆ ಎಲ್ಲಿದೆ ಅಲ್ಲಿ ನೋಡ್ದೆ. ಅಲ್ಲಿ ಅಷ್ಟು ಅಗಲದಲ್ಲೂ ಇಲ್ಲ ಕಣವೆ. ಬರ್ನಿಲ್ಲ ಒಂಚೂರು ಎತ್ಕೊಡ್ ಬನ್ನಿ. ಇಲ್ಲಿ ಅದೆಲ್ಲಿದ್ದು ಏನಿ ಬಿಸ್ಲಲ್ಲೇ ಹೋಯ್ತಿರಿ ಅದೇ ಬಿಸ್ಲಲ್ಲಿ ಏನು ಬಟ್ಟೆ ಒಗ್ದು ಇಲ್ಲಿ ನಾಳೆಗೆ ನಾವು ನಳಿ ನೀರು ಬಂದಾಗ ಒಗ್ದಾಕ್ತಿರ್ತಿಲ್ವಾ? ಬುಡವನ್ನ ಒಗ್ದಾಕ್ತಿವಿ ಅಂದ್ರೆ ಹೇಳಿದ ಮಾತನ್ನ ಕೇಳಕ್ಕಿಲ್ವಲ್ಲ ನೀನು? ಕ್ಯಾರೆಯಲ್ಲಿ ನೀರು ತುಂಬ ನಿಂತದೆ ಒಕ್ಕ ಬತ್ತೀನಿ ತಕ ಬೈಲಿ ಕೊಡ್ರಲ್ಲ. ಎದ್ ಬಂದು ಕೊಡಕ್ಕೆ ಕಷ್ಟ ನೋಡಿ ನಿಮ್ಗೆ ಎತ್ತಗೆ. ಸರಿ ಇರು ಕೊಡ್ತೀನಿ ಆಯ್ತು.